ಹಾಯ್ ಎಲ್ಲರಿಗೂ ನಮಸ್ಕಾರ ಧನಿಗಳೇ. ನಾನು ನಿಮ್ಮ ಶಶಿ ಆದಿವಲ್ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 9 ನವರಾತ್ರಿಗೆ ದೇವಿಯ 9 ಅವತಾರಗಳನ್ನ ನಾನು ಡೈಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಅದಕ್ಕಿಂತ ಮುಂಚಿತವಾಗಿ ನವರಾತ್ರಿನ ಹಾಗೂ ದಸರಾನ ಯಾಕೆ ಆಚರಿಸ್ತೀವಿ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ವರ್ಷನೂ ಕೂಡ ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾವು ನವರಾತ್ರಿನ ಆಚರಿಸ್ತೀವಿ. ಯಾಕೆ ಈ ಸಂದರ್ಭದಲ್ಲೇ ಆಚರಿಸ್ತೀವಿ ಅಂತಂದ್ರೆ, ಭೂಮಿಗೆ ಸೂರ್ಯನ ಕಿರಣಗಳು ಯಾವಾಗಲೂ ಕೂಡ ನೇರವಾಗಿ ಬೀಳಲ್ಲ. ಒಂದ್ಸತಿ ಜಾಸ್ತಿ ಬಿದ್ದರೆ ಒಂದ್ಸತಿ ಕಡಿಮೆ ಬೀಳುತ್ತೆ. ಅದೇ ರೀತಿ ಭಾರತದ ಮೇಲೆ ಈ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಕಮ್ಮಿ ಬೀಳುತ್ತೆ. ಕಮ್ಮಿ ಬೀಳುವಂತ ಸಂದರ್ಭದಲ್ಲಿ ಏನಿರುತ್ತೆ ಅಂದ್ರೆ, ಸ್ತ್ರೀ ಶಕ್ತಿ ಅನ್ನೋದು ಭೂಮಿ ಮೇಲೆ ಅಥವಾ ಭಾರತದ ಮೇಲೆ ಬಹಳ ಅಪಾರವಾಗಿರುತ್ತೆ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ನೋಡಿ ದಸರಾನ ಆಚರಿಸ್ತೀವಿ. ದಸರಾ ಬಂದು ಮೂಲತಃ ಕಾರಣ ಏನು ದಸರಾನ ಇಂಥ ಸಂದರ್ಭದಲ್ಲಿ ಆಚರಿಸ್ತೀವಿ ಅಂತ ಅಂದ್ರೆ, ಮಹಿಷಾಸುರ ಎಂಬ ರಾಕ್ಷಸ ಬ್ರಹ್ಮನ ಹತ್ರ ವರ ಕೇಳಿರ್ತಾನೆ, ಯಾವುದೇ ದೇವತೆ ಯಾವುದೇ ಕ್ರಿಮಿ ಕೀಟ ಪ್ರಾಣಿಗಳಿಂದನೂ ಕೂಡ ನನ್ನ ಸಾವು ಬರಬಾರ್ದು ಅಂತ. ಆದರೆ ಹೆಣ್ಣಿಂದ ಸಾವು ಬರಬಾರ್ದು ಅಂತ ಕೇಳಿರಲ್ಲ. ರಾಕ್ಷಸ ಆದ ನಂತರ ಅವನೇನ್ ಮಾಡ್ತಾನೆ, ಎಲ್ಲಾ ದೇವತೆಗಳಿಗೆ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಾ ದೇವತೆಗಳು ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಕೇಳ್ಕೊಂಡಾಗ ಚಾಮುಂಡೇಶ್ವರಿಯಿಂದ ಜನನ ಮಾಡಿಸ್ತಾರೆ. ಜನನ ಆದ ತಕ್ಷಣ ಎಲ್ಲಾ ದೇವತೆಗಳು ಸಹ ಬಂದು ಎಲ್ಲಾ ದೇವತೆಗಳ ಹತ್ರ ಇದ್ದಂತ ಆಯುಧ ಅಸ್ತ್ರಗಳನ್ನ ಕೊಟ್ಟು ಯುದ್ಧಕ್ಕೆ ಬಿಡ್ತಾರೆ. ಯುದ್ಧ 9 ದಿನ ಕಂಟಿನ್ಯೂಸ್ 9 ದಿನ ಯುದ್ಧ ನಡೆಯುತ್ತೆ. 9 ದಿನದಲ್ಲಿ ಮಹಿಷಾಸುರ ಡಿಫ್ರೆಂಟ್ ಆಗಿ ಅವತಾರ ತಾಳ್ತಾನೆ. ಅದೇ ರೀತಿ ದೇವಿ ಸಹ ಅವತಾರ ತಾಳಿ 15 ದಿನದಲ್ಲಿ ತನ್ನ ತ್ರಿಶೂಲನಿಂದ ವಧೆ ಮಾಡ್ತಾಳೆ. ಬಂದ ನಂತರ ಅವತ್ತಿನ ದಿನ ನಾವು ವಿಜಯದಶಮಿ ಅಥವಾ ದಸರಾ ಅಂತ ಆಚರಿಸ್ತೀವಿ. ಇದಕ್ಕೆ ಇನ್ನೂ ಬೇರೆ ಕಾರಣಗಳಿದಾವೆ. ರಾಮ ರಾವಣನ ಕೊಂದಂತ ದಿನ ಅಂತ ಹೇಳ್ತಾರೆ. ಜೊತೆಗೆ 14 ವರ್ಷ ಪಾಂಡವರು ವನವಾಸ ಮುಗಿಸಿ ಬಂದಿದ್ದ ದಿನ ಅಂತಲೂ ಸಹ ಹೇಳ್ತಾರೆ. ಇದೇ ತರ ನಾನಾ ಕಾರಣಗಳಿದಾವೆ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಒಂದು ಸ್ಟ್ಯಾಚು ಕಾಣುತ್ತೆ. ಅದು ಮಹಿಷಾಸುರನ ಸ್ಟ್ಯಾಚು. ಅದೇ 15 ದಿನದಲ್ಲಿ ಕೊಲ್ಲಲ್ಪಟ್ಟಂತಹ ಮಹಿಷಾಸುರ ಆತನೇ. ಈ ದೇವಿ ಅವತಾರಗಳು 9 ದಿನದಲ್ಲಿ ದೇವಿ 9 ಅವತಾರ ತಾಳ್ತಾಳೆ. ಅದನ್ನ ನಾನು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತೀನಿ. ಡೈಲಿ ಆ ಮಾಹಿತಿನ ಕೊಡ್ತಾ ಹೋಗ್ತೀನಿ, ಯಾವ ರೀತಿ ದೇವಿ ಅವತಾರ ತಾಳಿದ್ಲು ಅವನ್ನ ವಧೆ ಮಾಡಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.